ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಈಗ ಸಿಇಸಿ ಭೇಟಿಯನ್ನು ಕೊಟ್ಟಿದ್ದಾರೆ. ಸಿಇಸಿ ಸದಸ್ಯ ಚಂದ್ರಪ್ರಕಾಶ್ ಗೋಯಲ್ ತಂಡ ಭೇಟಿಯನ್ನು ಕೊಟ್ಟಿರುವಂಥದ್ದು ಸುಪ್ರೀಂ ನಿಯೋಜಿತ ಕೇಂದ್ರ ಸಬಲೀಕರಣ ಸಮಿತಿಯ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗಿದೆ. ಸ್ಯಾಟಲೈಟ್ ನಕಾಶೆಯನ್ನು ಆಧರಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂಥ ಕೆಲಸ ಆಗಿದೆ. ಉದ್ಯಾನದ ಬಳಿ ನಿರ್ಮಿಸಲಾಗಿರುವಂಥ ವಸತಿ ರೆಸಾರ್ಟ್ಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಭೇಟಿ ವೇಳೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಯೂ ಕೂಡ ಸಭೆ ಆಗಿದೆ. ಬನ್ನೇರುಘಟ್ಟ ಜಂಗಲ್ ಲಾಡ್ಜಲ್ಲಿ ನಡೆದಿರುವಂಥ ಸಭೆ ಇದು. ಈ ಸಭೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸ್ಯಾಟಲೈಟ್ ಆಧಾರಿತ ನಕಾಶೆಯನ್ನು ಆಧರಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಕಳೆದ 10 ವರ್ಷದಲ್ಲಿ ಉದ್ಯಾನವನದ ಆಸುಪಾಸಿನಲ್ಲಿ ಏನೇನು ಆಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೆದಕ್ತಿದ್ದಾರೆ. We are standing inside the Bannerghatta National Park. So this is a very important national park as far as Karnataka is concerned, and more importantly when looked in connection with Bengaluru, just on one side of the entire city of Bangalore. So every national park has a eco-sensitive zone. This national park also has a eco-sensitive zone. So there was a petition in the Honorable Supreme Court regarding some variations in the earlier notification that was published in 2016 and ಈಗ ನಾವೇನಕ್ಕೆ ಹೇಳ್ತಾ ಇರೋದಂದ್ರೆ ಈಗ ಫೇಸ್ 1 ಸೂರ್ಯನಗರ, ಫೇಸ್ 2, ಫೇಸ್ 3, ಫೇಸ್ 3 ಇದೆ ಆಲ್ರೆಡಿ. ಅದು ಎಕ್ಸಿಸ್ಟ್ ಆಗಿದೆ. ಅಲ್ಲಿಂದ ಅದನ್ನ ಮಾಡೋದು ಬಿಟ್ಬಿಟ್ಟು ಈಗ ಇಲ್ಲಿ ಮಾಡೋ ಅಂಥ ನೆಸೆಸಿಟಿ ಏನಿದೆ. ಈಗ ರೈತ ಏನೋ ಅವ್ನಿಗೆ ಒತ್ಕೊಂಡು ಬಿತ್ಕೊಂಡು ಇರ್ತಾನೆ, ಅವ್ನಿಗೆ ಅದೇ ಜೀವನ ಆಧಾರ. ಇಲ್ಲಿ ಸಾವಿರಾರು ರೈತರು ಇದ್ದಾರೆ, ಅವ್ರನ್ನ ಯಾಕೆ ಒಪ್ಪಿಸ್ಬೇಕು? ಆಮೇಲೆ ಇನ್ನೂ 1200 ಎಕರೆ ಗೋಮಾಳ ಇದೆ. ಅದು 50-53 ಅರ್ಜಿ ಹಾಕ್ತವ್ರಿಗೆ ಕೊಡ್ತಾ ಇಲ್ಲ. ಯಾವನ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು 100 ಎಕರೆ ನನ್ನ ಹೆಸರಲ್ಲಿ ಜಾಗ ಇದೆ ಅಂದರೆ ಅದಂಗೆ 100 ಎಕರೆ ಸರ್ಕಾರಿ ಗೋಮಾಳ. ಅದು ಸೇರ್ಬೇಕಾಗಿರೋದು ರೈತರಿಗೆ, ಇಲ್ಲ ಹಸು ಮೇಸೋ ಜಾಗ. ಅದ್ರ ಸೇರ್ಬೇಕಾಗಿರೋದೇ ಬಡ ರೈತರಿಗೆ, ಜಮೀನು ಇಲ್ದವ್ರಿಗೆ ಯಾರಿಗೂ ಅಂಥವ್ರು ಕೊಡ್ಬೇಕು. ಅದನ್ನ ಒಬ್ಬರು ಕೇರ್ ಮಾಡ್ರು. ಆನೇಕಲ್ ಫಾರೆಸ್ಟ್ ಆಫೀಸ್ನಾಗ ಅದು ಈಗ KHP ಅಲ್ಲೇ ಡೆವಲಪ್ ಆಗಿಲ್ಲ. ಬಟ್ ಈ ಕಾಡ್ ಪಕ್ಕ ಏನಕ್ಕೆ ಈ ಪ್ರಾಜೆಕ್ಟ್ ಬೇಕಾಗಿತ್ತು? ಫೇಸ್ 4 ಮಾಡಿದ್ದಾರೆ. ಇವಾಗ ಫೇಸ್ 4 ಸಾಲದಿದ್ರೆ ಫೇಸ್ 5 ಮಾಡ್ತಿದ್ದಾರೆ. ಸೊ ಇವಾಗ ರೈತರು ಏನು ಗೊತ್ತಾ, ಅಲ್ಲಿ ಏನಕ್ಕೆ ಟಾರ್ಗೆಟ್ ಅಂದರೆ 1200 ಎಕರೆಯಲ್ಲಿ 50 ಅರ್ಜಿ ಹಾಕೊಂಡಿದ್ರು ರೈತರು. ಅಂತ ಅವ್ರ ರೈತರನ್ನ ಟಾರ್ಗೆಟ್